ನಾನೇ ಬಂದು ಕಂಪ್ಲೀಟ್ ಮಾಡ್ತೇನೆ. ಕಳ್ಸಿಲ್ಲ ರೀ, ಡಬಲ್ ಬಸ್ ಕಳ್ಸ್ರಿ, ಭಾಳ ಹುಡುಗರು ಆಗ್ತಾವ ಅಂತೇಳಿ ನಾ ಹೇಳಂತೀರಿ. ಇಷ್ಟು ಹುಡುಗರು ಒಂದ ಬಸ್ಸಿನ ಬಂದ್ಬಿಡ್ತಾವ. ಒಂದ ಬಸ್ಸಿನಾಗ ಆಗ್ತಾರ್ರಿ. ಏನ್ ಕೇಸ್ ಎಲ್ಲ ದೊಡ್ಡ ಮಂದಿ ಆಗ್ತಾರ, ಏನ್ ಬೇಕಾದ್ರೆ ಬರಸ್ತಾರ ಅವ್ರ. ಏನ ಎಷ್ಟು ಜನ ಬರ್ತಾರೆ ಕಾಕಾರ ಅವ್ರ ಹುಡುಗರು ಎಲ್ಲ ಒಂದ್ ಬಸ್ಸಿನಾಗ? ಹುಡುಗರು ಇರ್ತಾರೆ ನೋಡ್ರಿ ಒಂದ ಬಸ್ಸಿನಾಗ. ಒಂದ ಬಸ್ಸಿನಾಗ ಇವತ್ತು ಅಷ್ಟಾಯ್ತು. ಭಾಳ ಮಾಡಿದೀವಿ ನಾವು. ಏನು ಕೇಳಿಲ್ಲ ಅವ್ರು. ಇವತ್ತು ಎಲ್ಲ ಪರೀಕ್ಷೆ ಅಂದ್ರೆ ಎಲ್ಲರೂ ಹೋಗ್ಯಾರ ಹುಡುಗರು. ಪರೀಕ್ಷೆ ಅಂದ್ರೆ ಎಲ್ಲರೂ ಹೋಗ್ಬೇಕ್ರಿ. ಎಲ್ಲ 150 ಹುಡುಗರು ಅದಾರ ಒಂದ ಬಸ್ಸಿನಾಗ. ಒಂದ ಬಸ್ಸಿನಾಗ ಅದಾರ. ಡೈಲಿ ಇಟ್ರಿ ಸರ. ನೀವು ಒಂದು ಈ ವರ್ಷ ಭಾಳ ಆಗಿದಾವ್ರಿ. ಅಲ್ಲ 50 ಇದ್ರು ಗಾಡಿ ಒಂದು ಗಾಡಿ ಕಟ್ ತುಂಬ್ತಾರ್ರಿ ಅವರು. ಒಂದು ಗಾಡಿಯಾಗ ನಾವೇನು ಹೇಳಿದ್ರಿ 50 ಹುಡುಗರ್ಗಾಗ್ರಿ. ನಿಮಗೆ ನೋಡ್ರಿ ಈಗ ನೀವು ಮೊದಲ 400 ರೂಪಾಯಿ ತಗೋತೀರಿ, ಈಗ 700 ರೂಪಾಯಿ ಮಾಡ್ರಿ. 700 ರೂಪಾಯಿನ ತಗೋರಿ. ಆದ್ರೆ ನಿಮಗೆ ಹುಡುಗರಿಗೆ 50 ಹುಡುಗರಿಗೆ ಅಷ್ಟ ಆಗ್ರಿ, ಹೆಚ್ಚಾಗ್ಬೇಡ್ರಿ. ಮತ್ತೊಂದು ಬಸ್ ಮಾಡ್ರಿ. ಅಲ್ಲ ನೀವು 1,000 ಹೇಳಿರಿ. ಮೊದಲ ನರ್ಸರಿ ಮಧ್ಯಾಹ್ನ ಬಿಡ್ತಿದ್ರಲ್ಲ, ಅವ್ರಿ ಬೇರೆ ಬರ್ತಿದಾರ. ಈಗ ಹಂಗೆ ಮಾಡೋದಿಲ್ಲ ಅವ್ರು. ನರ್ಸರಿ ಕುಣಿಸ್ಕೊಂಡು 3ರಂತೆ 4ರಂತೆ ಬಿಟ್ಟ ನಂತರ ಎಲ್ಲ ಒಮ್ಮೆ ತುಂಬ್ಕೊಂಡು ಎಲ್ಲ ಒಮ್ಮೆ ಓವರ್ಲೋಡ್ ಆಗದ. ನರ್ಸರಿ ಇದ್ರಿ ಹುಡುಗರು ಒಟ್ಟ. ಈಗ ನಮ್ಮ 7ರಂತೆ 8ನಂತೆ ಮಠ ಅದಾವ್ರಿ ಹುಡುಗರು. 7ನಂತೆ ಮಠ ಹೋದವ್ರಿ ಇವತ್ತು ಗಾಡಿಗೆ ಎಷ್ಟು ನಿಮ್ಮ ಗಾಡಿಯಾಗ ಮಿನಿಮಮ್ ಇಲ್ಲ ಅಂದ್ರೂ ಸರ. ಈಗ ನಮ್ಮ ಊರಿಂದ ಒಂದು ಇಲ್ಲ ಅಂದ್ರೆ ಗೋರ್ಚೆ ಮಲ್ಕಿಂದ 40ರಿಂದ 50 ಹುಡುಗರು ಬರ್ತಾವ. ಉಳ್ಕಿದ ಅಲ್ಲಿಂದ್ರ ಇಲ್ಲಿ ಮೇಲ್ಮಟ್ಟ ಆಗ್ರಿ ಮಾಡ್ರಿ. ಮತ್ತೆ ಇಲ್ಲಿ ಎಳ್ಪಿಟ್ಟು ತಕ್ರಿ ಎಲ್ಲ ಇಲ್ಲಿ ಅಂದ್ರೆ ಒಟ್ಟ ಕುರಿ ಹಂಗಿರ್ತಾರಲ್ಲ ಹೇಳ್ಕೊಂತ ಬರೋದು ಈ ಕಡೆ. ಇನ್ನು ಹುಡುಗರು ಪೆಟ್ಟೈತಿಲ್ಲ ನಿಮ್ಮ ಹುಡುಗ ಒಂದು ಸ್ವಲ್ಪ ಇಲ್ಲಿ ಸಣ್ಣ ನರ್ಸರಿ ಐತ್ರಿ ನಮ್ದು ಒಂದು ಹುಡುಗ. ಅದು ಒಟ್ಟ ನೀವು ಹೇಳಿದ್ರೆ ಸುಗರ್ ದಾದ ಮಾಡಿಲ್ಲ ಅವ್ರು ಯಾರು ದಾದ ಮಾಡಲಿಲ್ಲ. 4 ಸಲ ಹೇಳಿದ್ರಿ ಹೋಗಿ ಸರ್. ಹೋಗಿ ಲಾಸ್ಟ್ ಪೊಲೀಸ್ ಕಂಪ್ಲೇಂಟ್ ಮಾಡ್ತು ಸಹಿತ ಹೇಳಿದ್ರು. ದಾದ ಮಾಡಿಲ್ಲ ಇಲ್ರಿ ದಾದ ಒಂದು ಶಾಲಾ ಬಸ್ ಒಂದು ಪಲ್ಟಿ ಆಗಿದೆ. ಯಾವ ಕಾರಣಕ್ಕಾಗಿ ಅಂತ ತಮಗೇನಾದ್ರು ಮಾಹಿತಿ? ಅದನ್ನ ಮಾಹಿತಿ ಈಗ ಅಪೋಸಿಟ್ ಒಂದು ವೆಹಿಕಲ್ ಬರ್ತಾ ಇದೆ. ಸೈಡ್ ತೊಗೊಳಕ್ಕೆ ಹೋಗಿ ಅವನು ಗಾಡಿನ ಈ ಕಡೆ ಹಳ್ಳಕ್ಕೆ ಸೈಡಾಗಿ ಬಿದ್ದಿದೆ. ಅದು ಅದರಲ್ಲಿ ನಾವು ಮೆಕ್ಯಾನಿಕಲ್ ಏನೋ ಡಿಫೆಕ್ಟ್ ಇದೆ ಅಂತ ನೋಡಿದ್ರೆ ಸ್ಟೇರಿಂಗು ಜಾಯಿಂಟನ್ನು ಕರೆಕ್ಟಾಗಿದೆ. ಲೆಫ್ಟ್ ಸೈಡ್ ವೀಲ್ ಏನಾದರೂ ಪಂಚರ್ ಆಗಿದೆ ಅಂತ ನೋಡಿದ್ರೆ ಅದು ಕರೆಕ್ಟಾಗಿದೆ. ಸೊ ಮೋಸ್ಟ್ಲಿ ಅದು ಸೈಡ್ ತೊಗೊಬೇಕಾದ್ರೆ ಜಾಸ್ತಿ ಅವನು ಲೆಫ್ಟ್ ಸೈಡಿಗೆ ಬಂದು ಈ ಥರ ಅನಾಹುತ ಆಗಿದೆ ಅಂತ. ಸರ್ ಸ್ಥಳೀಯರ ಪಾಲಕರು ಹೇಳಿದ ಪ್ರಕಾರ ಏನು ಅದು ವಾಹನದಲ್ಲಿ ಸರ್ ಏನೋ ಜಾಸ್ತಿ ಮಕ್ಕಳು ತುಂಬಿಕೊಂಡಿದ್ದಂತೆ. ಅದರಿಂದ ಏನೋ ನಿಯಂತ್ರಣ ತಪ್ಪಿ ಅದು ಪ್ರತ್ಯಕ್ಷದರ್ಶಿ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ನಾವು ಎನ್ಕ್ವೈರಿ ಮಾಡ್ತೀವಿ ಸರ್. ಎಷ್ಟು ಜನ ಇದ್ದಾರೆ, ಎಷ್ಟು ಜನ ಇದ್ದರು ಅನ್ನೋದನ್ನು ನಾವು ಲೀಸ್ಟ್ ತೊಗೊಂಡು ಅದನ್ನು ಎನ್ಕ್ವೈರಿ ಮಾಡ್ತೀವಿ ಸರ್. ಈಗ ಅದ್ರಿಗೆ ಏನೋ ಪ್ರಕರಣ ಯಾವುದು ದಾಖಲು ಮಾಡ್ಕೊಳ್ತೀವಿ ಸರ್. ನಾವು ನೆಗ್ಲಿಜೆನ್ಸ್ ಆಫ್ ಡ್ರೈವರ್ ಇದ್ರ ಮ್ಯಾಗ ಪ್ರಕರಣವನ್ನು ದಾಖಲು ಮಾಡ್ತೀವಿ. ಅದು ಅಂದರೆ ಆ ಹುಡುಗರೇ ಯಾವ ಥರ ಗಾಯಗಳಾಗಿದ್ದಾವೆ ಅದ್ರ ಮ್ಯಾಗ ನಾವು ಪ್ರಕರಣವನ್ನು ದಾಖಲು ಮಾಡ್ತೀವಿ. ಸರ್ ತಮಗೇನಾದರೂ ಮಾಹಿತಿ ಇದೆ ಸರ್? ಎಷ್ಟು ಜನ ಮಕ್ಕಳಿಗೆ ಏನೋ ಗಾಯ ಆಗಿದೆ? ಎಷ್ಟು? ಇಲ್ಲ, ಅದನ್ನು ತೊಗೊತೀವಿ, ಮಾಹಿತಿ ತೊಗೊತೀವಿ ಸರ್. ತಮ್ಮ ಹೆಸರು? ಈಗ ಆರಾಮೈತೆ? ಇನ್ನು ಸಹ ಆಯ್ತಾ? Ada